26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಜನಸಂಖ್ಯೆ ಹೆಚ್ಚಾಗ್ತಿದೆ, ಸವಾಲುಗಳು ಏನೇನುಗಳಿದ್ದಾವೆ? ಜನಸಂಖ್ಯೆ ರಾಮ ಮಂದಿರ ಹುಂಡಿ ಕಳತನ ಅದು ಗಂಭೀರ ವಿಷಯ ಇರೋದು, ಗಂಭೀರ ವಿಷಯ. ಅದ್ರ ಬಗ್ಗೆ ಎನ್ಕ್ವೈರಿ ಆಗಲೇಬೇಕು. ಈಗಲೇ ಮಾಡ್ತಿದ್ದಾರೆ. ಅದು ಸರಿಯಾದ ದಿಕ್ಕಿನಲ್ಲಿ ಯಾರು ದೋಷಿ ಇದ್ದಾರೆ ಅವ್ರು ಟಾರ್ಗೆಟ್ ಮಾಡಬೇಕು. ಅವರು ಸರ್, ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಇದು ಒಂದು ಪ್ರಕರಣ 3500 ಮಂದಿಗೆ ವಂಚನೆ ಮಾಡಿರುವುದು ಹೇಳಿದ್ರಲ್ಲ, ಪೊಲೀಸ್ ಹೇಳಿದ್ದಾರೆ, ನಮ್ಮ ಗಮನಕ್ಕೆ ತೊಗೊಂಡ್ಬಂದು ಡಿ ಸಿ ಅವ್ರು ಹೇಳಿದ್ದಾರೆ, ನಾವು ಆ್ಯಕ್ಷನ್ ತೊಗೊತಂತ ಹೇಳಿದ್ದಾರೆ. ಯಾರು ಇದ್ರೆ ಗಮನಕ್ಕೆ ತೊಗೊಂಡು ಬರಲಿ, ಆ್ಯಕ್ಷನ್ ತೊಗೋತಾರೆ. ಸರ್, ರಾಜ್ಯದಲ್ಲಿ CCTV ಕಣ್ಗಾವಲಲ್ಲಿ ಎಲ್ಲ ಧಾರ್ಮಿಕ ಇಲಾಖೆ ದೇವಸ್ಥಾನಗಳನ್ನು ಬಂದು ಹೇಳಿದ್ದಾರೆ ಸಿ ಎಮ್ ಅವರು. ಎಲ್ಲ ದೇವಸ್ಥಾನ ಎಲ್ಲ ಕಡೆ ಕ್ಯಾಮ್ರಾ ಕೂಡಿಸ್ತಾರೆ, ಸೊ ಹೇಳಿದ್ದಾರೆ. ಅದೊಂದು ರಾಮ ಮಂದಿರ ಅನ್ನುವಂಥದ್ದು ನಮಗೆಲ್ಲರಿಗೂ ಪಾಠ ಅನ್ನುವಂಥದ್ದು ಕೂಡ ಪಾಠ. ಒಂದು ಎಚ್ಚರಿಕೆ ಗಂಟೆ ಹೊಸ ದಾರಿ ದಿಕ್ಕನ್ನು ತೋರಿಸಿದೆ. ಯಾಕೆ ಯಾರ್ದೋ ದುಡ್ಡು ಯಾರೋ ಮಜಾ ಮಾಡೋದಾಗಿದೆ. ಸೊ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರಬೇಕು, ಅಲ್ಲಿ ಡೆವಲಪ್ಮೆಂಟಿಗೆ ಸೇರಬೇಕು, ಅದಷ್ಟೇ. ಇವ್ರು ಯಾರೋ ಮಜಾ ಮಾಡ್ತಿದ್ದಾರೆ. ಅದು ಎಲ್ಲ ಕಡೆ ಕೂಡ ಸ್ಟ್ರಿಕ್ಟಾಗಿ ನಿಲ್ಲಬೇಕು. ಜನಸಂಖ್ಯೆ ಹೆಚ್ಚಾಗ್ತಿದೆ, ಸವಾಲುಗಳು ಏನೇನುಗಳಿದ್ದಾವೆ? ಜನಸಂಖ್ಯೆ ರಾಮ ಮಂದಿರ ಹುಂಡಿ ಕಳತನ ಅದು ಗಂಭೀರ ವಿಷಯ ಇರೋದು, ಗಂಭೀರ ವಿಷಯ. ಅದ್ರ ಬಗ್ಗೆ ಎನ್ಕ್ವೈರಿ ಆಗಲೇಬೇಕು. ಈಗಲೇ ಮಾಡ್ತಿದ್ದಾರೆ. ಅದು ಸರಿಯಾದ ದಿಕ್ಕಿನಲ್ಲಿ ಯಾರು ದೋಷಿ ಇದ್ದಾರೆ ಅವ್ರು ಟಾರ್ಗೆಟ್ ಮಾಡಬೇಕು. ಅವರು ಸರ್, ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಇದು ಒಂದು ಪ್ರಕರಣ 3500 ಮಂದಿಗೆ ವಂಚನೆ ಮಾಡಿರುವುದು ಹೇಳಿದ್ರಲ್ಲ, ಪೊಲೀಸ್ ಹೇಳಿದ್ದಾರೆ, ನಮ್ಮ ಗಮನಕ್ಕೆ ತೊಗೊಂಡ್ಬಂದು ಡಿ ಸಿ ಅವ್ರು ಹೇಳಿದ್ದಾರೆ, ನಾವು ಆ್ಯಕ್ಷನ್ ತೊಗೊತಂತ ಹೇಳಿದ್ದಾರೆ. ಯಾರಿದ್ರೆ ಗಮನಕ್ಕೆ ತೊಗೊಂಡು ಬರಲಿ, ಆ್ಯಕ್ಷನ್ ತೊಗೋತಾರೆ. ಸರ್, ರಾಜ್ಯದಲ್ಲಿ CCTV ಕಣ್ಗಾವಲಲ್ಲಿ ಎಲ್ಲ ಧಾರ್ಮಿಕ ಇಲಾಖೆ ದೇವಸ್ಥಾನಗಳನ್ನು ಬಂದು ಹೇಳಿದ್ದಾರೆ ಸಿ ಎಮ್ ಅವರು. ಎಲ್ಲ ದೇವಸ್ಥಾನ ಎಲ್ಲ ಕಡೆ ಕ್ಯಾಮ್ರಾ ಕೂಡಿಸ್ತಾರೆ, ಸೊ ಹೇಳಿದ್ದಾರೆ. ಅದೊಂದು ರಾಮ ಮಂದಿರ ಅನ್ನುವಂಥದ್ದು ನಮಗೆಲ್ಲರಿಗೂ ಪಾಠ ಅನ್ನುವಂಥದ್ದು ಕೂಡ ಪಾಠ. ಒಂದು ಎಚ್ಚರಿಕೆ ಗಂಟೆ ಹೊಸ ದಾರಿ ದಿಕ್ಕನ್ನು ತೋರಿಸಿದೆ. ಯಾಕೆ ಯಾರ್ದೋ ದುಡ್ಡು ಯಾರೋ ಮಜಾ ಮಾಡೋದಾಗಿದೆ. ಸೊ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರಬೇಕು, ಅಲ್ಲಿ ಡೆವಲಪ್ಮೆಂಟಿಗೆ ಸೇರಬೇಕು, ಅದಷ್ಟೇ. ಇವ್ರು ಯಾರೋ ಮಜಾ ಮಾಡ್ತಿದ್ದಾರೆ. ಅದು ಎಲ್ಲ ಕಡೆ ಕೂಡ ಸ್ಟ್ರಿಕ್ಟಾಗಿ ನಿಲ್ಲಬೇಕು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.